ಅಲ್ಲಲ್ಲ ಬ್ಯಾಕ್ ಪೇನ್ ಸಂಬಂಧಪಟ್ಟಂತೆ ಅವರಿಗೆ ಒಂದು ಮೆಡಿಕಲ್ ಬೆಡ್ ಕೊಡ್ಬೇಕಾಗತ್ತೆ. ಅವರು ಅದು ಮೆಡಿಕಲ್ ಮ್ಯಾನ್ಯುಯಲ್ ಅಲ್ಲೇ ಇದೆ, ಪ್ರೆಸೆನ್ಸ್ ಮ್ಯಾನ್ಯುಯಲ್ ಅಲ್ಲೇ ಇದೆ. ಅದನ್ನ ಇವ್ರು ಕೊಡ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಾನು ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನ ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದೀವಿ. ಒಂದು ಚೇರ್ ಕೊಡ್ಬೇಕು, ಒಂದು ಮ್ಯಾನ್ಯುಯಲ್ ಬೆಡ್ ಕೊಡ್ಬೇಕು ಅಂತ ಅವ್ರು ಕೊಡ್ತಾ ಇಲ್ಲ. ಅದನ್ನ ಅವ್ರ ಗಮನಕ್ಕೆ ತಂದಿದೀವಿ, ಬರವಣಿಗೆನಲ್ಲಿ ಅವ್ರು ಕೊಟ್ಟಿದೀವಿ. ಮೊನ್ನೆ ನ್ಯಾಯಾಲಯ ಕೊಟ್ಟಿರುವಂತ ಆದೇಶದ ಪ್ರತಿನೂ ನಾವು ದೃಢೀಕೃತ ಪ್ರತಿನೂ ಅವ್ರು ಕೊಟ್ಟಿದೀವಿ. ಅದು ಗಮನಕ್ಕೆ ತಂದಿದ್ವಿ ಸರ್. ಅದನ್ನ ನೋಡ್ಕೊಂಡು ನಾವು ಡಿಸಿಷನ್ ಮ್ಯಾನ್ಯುಯಲ್ 2016ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡೆಲ್ ಮ್ಯಾನ್ಯುಯಲ್ ಅಂತ ಮಾಡ್ತಾರೆ. ಅದಾದ್ಮೇಲೆ ಅದರ ಆಧಾರದ ಮೇಲೆ 2021ರಲ್ಲಿ ಕರ್ನಾಟಕ ಕಾನೂನು ಇದು ಕಾರಾಗೃಹ ಪ್ರಿಸನ್ಸ್ ಮ್ಯಾನ್ಯುಯಲ್ ಅಂತ ಒಂದು ತರ್ತಾರೆ ಸರ್, ಅಮೆಂಡೆಡ್. ಅದೇ ಅಲ್ಲಿವರೆಗೂ ಇದ್ದಂತ ಎಲ್ಲಾ ಕಾನೂನುಗಳನ್ನ ತೆಗೆದು ಅದು ಹೊಸ ತಂದಿದ್ದಾರೆ ಸರ್ ಎಲ್ಲದರಲ್ಲಿ. ಅಲ್ಲ ಅವರು 2 days ಟೈಮ್ ಅವರು ನಮ್ಗೆ 2 days ಟೈಮ್ ಕೇಳಿದ್ದಾರೆ. ನಾವು 2 days ಟೈಮ್ ನಾವು ಅವ್ರಿಗೆ ಹೇಳಿದೀವಿ. ಮ್ಯಾನ್ಯುಯಲ್ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಆ ಅರ್ಜಿಗೆ ನೀವು ರೆಸ್ಪಾಂಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದೀನಿ. ಅವ್ರು ನೋಡೋಣ ಸರ್ ಯಾವಾಗ. ಇಲ್ಲ, ಅದ್ರ ಬಗ್ಗೆ ಎಲ್ಲ ಏನು ಹೇಳಿಲ್ಲ ಸರ್. ಇಷ್ಟು ಈ ವಿಚಾರ ತಿಳಿಸಿದೀನಿ. ಥ್ಯಾಂಕ್ ಯು. ಅಲ್ಲಲ್ಲ ಬ್ಯಾಕ್ ಪೇನ್ ಸಂಬಂಧಪಟ್ಟಂತೆ ಅವರಿಗೆ ಒಂದು ಮೆಡಿಕಲ್ ಬೆಡ್ ಕೊಡ್ಬೇಕಾಗತ್ತೆ. ಅವರು ಅದು ಮೆಡಿಕಲ್ ಮ್ಯಾನ್ಯುಯಲ್ ಅಲ್ಲೇ ಇದೆ, ಪ್ರೆಸೆನ್ಸ್ ಮ್ಯಾನ್ಯುಯಲ್ ಅಲ್ಲೇ ಇದೆ. ಅದನ್ನ ಇವ್ರು ಕೊಡ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಾನು ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನ ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದೀವಿ. ಒಂದು ಚೇರ್ ಕೊಡ್ಬೇಕು, ಒಂದು ಮ್ಯಾನ್ಯುಯಲ್ ಬೆಡ್ ಕೊಡ್ಬೇಕು ಅಂತ ಅವ್ರು ಕೊಡ್ತಾ ಇಲ್ಲ. ಅದನ್ನ ಅವ್ರ ಗಮನಕ್ಕೆ ತಂದಿದೀವಿ, ಬರವಣಿಗೆನಲ್ಲಿ ಅವ್ರು ಕೊಟ್ಟಿದೀವಿ. ಮೊನ್ನೆ ನ್ಯಾಯಾಲಯ ಕೊಟ್ಟಿರುವಂತ ಆದೇಶದ ಪ್ರತಿನೂ ನಾವು ದೃಢೀಕೃತ ಪ್ರತಿನೂ ಅವ್ರು ಕೊಟ್ಟಿದೀವಿ. ಅದು ಗಮನಕ್ಕೆ ತಂದಿದ್ವಿ ಸರ್. ಅದನ್ನ ನೋಡ್ಕೊಂಡು ನಾವು ಡಿಸಿಷನ್ ಮ್ಯಾನ್ಯುಯಲ್ 2016ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡೆಲ್ ಮ್ಯಾನ್ಯುಯಲ್ ಅಂತ ಮಾಡ್ತಾರೆ. ಅದಾದ್ಮೇಲೆ ಅದರ ಆಧಾರದ ಮೇಲೆ 2021ರಲ್ಲಿ ಕರ್ನಾಟಕ ಕಾನೂನು ಇದು ಕಾರಾಗೃಹ ಪ್ರಿಸನ್ಸ್ ಮ್ಯಾನ್ಯುಯಲ್ ಅಂತ ಒಂದು ತರ್ತಾರೆ ಸರ್, ಅಮೆಂಡೆಡ್. ಅದೇ ಅಲ್ಲಿವರೆಗೂ ಇದ್ದಂತ ಎಲ್ಲಾ ಕಾನೂನುಗಳನ್ನ ತೆಗೆದು ಅದು ಹೊಸ ತಂದಿದ್ದಾರೆ ಸರ್ ಎಲ್ಲದರಲ್ಲಿ. ಅಲ್ಲ ಅವರು 2 days ಟೈಮ್ ಅವರು ನಮ್ಗೆ 2 days ಟೈಮ್ ಕೇಳಿದ್ದಾರೆ. ನಾವು 2 days ಟೈಮ್ ನಾವು ಅವ್ರಿಗೆ ಹೇಳಿದೀವಿ. ಮ್ಯಾನ್ಯುಯಲ್ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಆ ಅರ್ಜಿಗೆ ನೀವು ರೆಸ್ಪಾಂಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದೀನಿ. ಅವ್ರು ನೋಡೋಣ ಸರ್ ಯಾವಾಗ. ಇಲ್ಲ, ಅದ್ರ ಬಗ್ಗೆ ಎಲ್ಲ ಏನು ಹೇಳಿಲ್ಲ ಸರ್. ಇಷ್ಟು ಈ ವಿಚಾರ ತಿಳಿಸಿದೀನಿ. ಥ್ಯಾಂಕ್ ಯು.